ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿರೋ ಬ್ರಾಹ್ಮಣ ಪ್ರಸಾದಂಗೆ ಹೋಗಿದ್ವಿ. ತುಂಬ ಇನ್ಸ್ಟಾಲೆಲ್ಲ ನೋಡ್ತಿದ್ವಿ. ಇವತ್ತು ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ಮಂಡೇಸು ವೀಕ್ಲಿ ಆಫ್ ಇದೆ, ಮತ್ತು ಸಂಡೇಸು ನಮಗೆ ಇಲ್ಲಿ ಟೆಂಪಲ್ ಸ್ಟೈಲ್ ಪುಳಿಯೋಗರೆ ಸಿಗುತ್ತೆ. ನಾವು ಇವತ್ತು ಹೋಗಿದ್ರಲ್ಲಿ ನಮ್ಮ ರೆಸಿಪಿ ಬಂದು ನವಣೆ ಕಿಚಡಿ ಇತ್ತು, ಒಂದು ಥರ ಸ್ವೀಟ್ ಶಾವಿಗೆ ಸ್ವೀಟ್ ಇತ್ತು, ಮತ್ತು ವಡೆ ಇತ್ತು, ಚಟ್ನಿ ಇತ್ತು. ಮತ್ತು ಇಲ್ಲಿ ಮಸ್ಟ್ ಟ್ರೈ ಅಂತ ಅಂದರೆ ಎಮ್ಮೆ ಹಾಲಿನ ರಬಡಿ ಎಷ್ಟು ಸಖತ್ತಾಗಿತ್ತು ಅಂದರೆ ನೀವು ಇಲ್ಲಿ ಹೋಗಿ ಟ್ರೈ ಮಾಡಿ. ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ನಾನು ಮಧ್ಯಾಹ್ನ ಅಡುಗೆಗೆ ಟೊಮೆಟೊ ಸಾರು ಮಾಡ್ಕೊಳ್ಳೋಣ ಅಂತ ಕ್ವಿಕ್ಕಾಗಿ ಮಾಡಿಕೊಂಡೆ. ಇಲ್ಲಿ ಇದಕ್ಕೆ ನಾನು ಎಣ್ಣೆಗೆ ಸಾಸಿವೆ, ಕರಿಬೇವು, ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಇದಕ್ಕೆ ನಾನು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, ಅದು ಅಷ್ಟೇ ಒಂದು ಅರ್ಧ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಾನಿಲ್ಲಿ 3ರಿಂದ 4 ಹುಳಿ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕ ಸೈಜ್ ಇತ್ತು, ಸೊ ಅದಕ್ಕೆ 4 ಟೊಮೆಟೊ ಹಾಕ್ಕೊಂಡೆ. ನಾವು ಯಾವುದೇ ಥರ ಹುಣಸೆಹಣ್ಣು ಹುಳಿ ಇದರಲ್ಲಿ ಮಿಕ್ಸ್ ಮಾಡದಿರೋ ಕಾರಣ ಸ್ವಲ್ಪ ಹುಳಿ ಇರಲಿ ಅಂದ್ಬಿಟ್ಟು ಇದನ್ನು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲ ಬೆಂದ ಮೇಲೆ ನಾನಿಲ್ಲಿ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಈಗ ನಾನಿಲ್ಲಿ 2 ಸ್ಕೂಪ್ ಅಷ್ಟು ಬೇಳೆ ಸಾಂಬಾರು ಪುಡಿ ಹಾಕಿ ನೀರು ಹಾಕಿ ಕುದಿಯೋಕ್ಕೆ ಬಿಡ್ತೀನಿ. ಈಗ ಆಲ್ಮೋಸ್ಟ್ ಎಣ್ಣೆ ಎಲ್ಲ ಫ್ಲೋಟ್ ಆಗ್ತಿದೆ, ಇಲ್ಲಿ ಆಗಿದೆ. ಈಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿ ಹಾಕಿ ಒಂದು 5 ನಿಮಿಷ ಬಿಟ್ಟರೆ ಆಯಿತು. ಈಗ ನಮ್ಮ ಟೊಮೆಟೊ ಸಾಂಬಾರು ರೆಡಿ. ಇವತ್ತೊಂದು ಡೆಸರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ. ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಇದಕ್ಕೆ ಯಾವುದೇ ಥರ ನೀರು ಮಿಕ್ಸ್ ಮಾಡಲಿಲ್ಲ. ಸೊ ಬಾಯ್ಲ್ ಮಾಡೋಕ್ಕೆ ಬಿಟ್ಬಿಟ್ಟು ಮತ್ತು ಎಷ್ಟು ಬೇಕೋ ಅಷ್ಟು ಸಕ್ಕರೆ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ. ಆ್ಯಂಡ್ ನಾನು ಈ ಡೆಸರ್ಟಿಗೆ ಒಂದೇ ಒಂದು ಮಾವಿನ ಹಣ್ಣು ಯೂಸ್ ಮಾಡಿದ್ದೀನಿ. ಇದನ್ನು ನೀರು ಹಾಕ್ದಿರ ಪ್ಯೂರಿ ಮಾಡಿ ಇಟ್ಕೊಳ್ತೀವಿ. ಈಗ ನಾನು ಚೆನ್ನಾಗಿ ಹಾಲು ಮತ್ತು ಸಕ್ಕರೆ ಎಲ್ಲ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ನಾನು ಮತ್ತೆ ಇನ್ನೊಂದು 2-3 ಸ್ಪೂನಷ್ಟು ಹಾಲು ಹಾಕ್ಕೊಂಡು ಅದ್ರ ಜೊತೆ ಕಸ್ಟರ್ಡ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇಲ್ಲಿ ಯಾವುದೇ ಥರ ನಾವು ಸ್ಟಾಪ್ ಮಾಡಬಾರ್ದು, ಬಿಕಾಸ್ ಗಂಟಾಗಿ ಫಾರ್ಮ್ ಆಗುತ್ತೆ. ಈಗ ಇದು ನೋಡಿ, ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಈ ಥರ ಬಾಯ್ಲ್ ಆದಮೇಲೆ ಆಯಿತು, ಸ್ವಲ್ಪ ತಿಕ್ಕಾಗೋವರೆಗೂ ವೆಯ್ಟ್ ಮಾಡೋಣ. ನಾವು ಆ ಹಾಲಿಗೆ ನೀರು ಹಾಕ್ತಿದ್ರೆ ಬೇಗ ತಿಕ್ಕಾಗುತ್ತೆ. ಆ್ಯಂಡ್ ಕಸ್ಟರ್ಡ್ ಪೌಡರು ಮಿಕ್ಸ್ ಮಾಡಿರ್ತೀವಲ್ಲ, ಸೊ ಇವಾಗೆಲ್ಲ ತಿಕ್ಕಾಗಿದೆ. ಮತ್ತು ಇವಾಗ ನಾವು ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ರೂಮ್ ಟೆಂಪರೇಚರಿಗೆ ಬಿಟ್ಬಿಟ್ಟು ಈಗ ಇದಕ್ಕೆ ನಾವು ಪ್ಯೂರಿ ಏನು ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು. ನಮ್ಗೆ ರೂಮ್ ಟೆಂಪರೇಚರಲ್ಲಿ ಇದ್ದರೆ ಹಾಲು ನಮಗೆ ಚೆನ್ನಾಗೇ ಮಿಕ್ಸ್ ಆಗುತ್ತೆ. ಇಲ್ಲಿ ಇನ್ನೂ ಸ್ವಲ್ಪ ಬಿಸಿ ಇದ್ದಿದ್ದ ಕಾರಣ ಸ್ವಲ್ಪ ಗಂಟು ಥರ ಫಾರ್ಮ್ ಆಗ್ತಿತ್ತು ಅಷ್ಟೇ. ಇದೆಲ್ಲನೂ ಮತ್ತೆ ಇದನ್ನೆಲ್ಲ ರೂಮ್ ಟೆಂಪರೇಚರ್ಗೆ ಬಿಟ್ಟು ತಣ್ಣಗಾಗಕ್ಕೆ ಬಿಟ್ಟೆ. ಈಗ ನಾನು ಇನ್ನೊಂದು ಬೌಲಿಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡಬೇಕು, ಬಿಕಾಸ್ ಈ ಡೆಸರ್ಟ್ನ ನಾವು ಮತ್ತೆ ಇದನ್ನು 4 to 5 hours ರೆಫ್ರಿಜ್ರೇಟ್ ಮಾಡೋ ಕಾರಣದಿಂದ ಇದನ್ನು ನಾನೊಂದು ಕಂಟೈನರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಇದಕ್ಕೆ ಸ್ಲೈಸ್ನ ಎಡ್ಜಸ್ನ ಕಟ್ ಮಾಡಿಬಿಟ್ಟು ಸೊ ಇದಕ್ಕೆ ಸೋಕ್ ಮಾಡ್ತಾಯಿದ್ದೀನಿ. ಈ ಪ್ಯೂರಿಗೆ ನಿಮ್ಗೆ ಹೇಗೆ ಬೇಕೋ ಆ ಥರ ನೀವು ಕಟ್ ಮಾಡಿ ಇಟ್ಕೊಳ್ಬೋದು ಮಕ್ಕಳಿಗೆ ಸರ್ವ್ ಮಾಡೋದಕ್ಕೆ. ನಾನು ಈ ಥರ ಕಟ್ ಮಾಡಿಬಿಟ್ಟು ಮತ್ತು ನಾನು ಇಲ್ಲಿ ಅಗೇನ್ ದ ಸೇಮ್ ಪ್ರೋಸೆಸ್ ರಿಪೀಟ್ ಮಾಡ್ತಾಯಿದ್ದೀನಿ. ಪ್ಯೂರಿ ಹಾಕಿ ಇದ್ರ ಮೇಲೆ ನಾನು ಪಿಸ್ತಾ ಆ್ಯಂಡ್ ಬಾದಾಮ್ ಮಾತ್ರ ಯೂಸ್ ಮಾಡಿದ್ದೀನಿ, ಗೋಡಂಬಿ ಯೂಸ್ ಮಾಡಲಿಲ್ಲ. ಈ 2 ಡ್ರೈ ಫ್ರೂಟ್ಸ್ ಸಾಕು ಅಂತ ಒಂದು 4 to 5 hours ರೆಫ್ರಿಜ್ರೇಟ್ ಮಾಡಿದ್ರೆ ಆಯಿತು. ನಮ್ಮ ಡೆಸರ್ಟ್ ರೆಡಿ ಆಯಿತು. ಈ ಡೆಸರ್ಟ್ನ ನಾವು ಒಂದು ಮಾವಿನ ಹಣ್ಣು ಇದ್ದರೆ ಸಾಕು, ಆರಾಮಾಗಿ ಮಾಡ್ಕೋಬೋದು. ಮತ್ತು ಮಕ್ಳಿಗೆ ಇದು ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಇದು ಸ್ವಲ್ಪ ಕೋಲ್ಡ್ ಆಗಿರುತ್ತೆ ಆ್ಯಂಡ್ ಮ್ಯಾಂಗೋ ಫ್ಲೇವರ್ ಇರುತ್ತೆ, ಕಸ್ಟರ್ಡ್ ಫ್ಲೇವರ್ ಇರುತ್ತಲ್ಲ, ಸೊ ಮಕ್ಳಿಗೆ ಇಷ್ಟ ಆಗುತ್ತೆ. ನೋಡಿ, ಇದು ರೆಫ್ರಿಜರೇಟ್ ಮಾಡಿ ತೆಗ್ದಿದ್ದು. ಸೊ ಇದನ್ನು ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಅದನ್ನು ಎಷ್ಟು ಬ್ರೆಡ್ ಅಲ್ವಾ ಅದು, ಸೊ ಸಾಫ್ಟಾಗಿರುತ್ತೆ. ನೀವು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಆ ಪಿಸ್ತಾ ಬಾದಾಮ್ ಎಲ್ಲ ಸಿಗುತ್ತೆ. ಇದಕ್ಕೆ ಬೇಕಾದರೆ ನೀವು ಮೇಲ್ಗಡೆ ಇನ್ನೊಂದು ಮ್ಯಾಂಗೋ ಸ್ಲೈಸ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಬೋದು, ಆದರೆ ನೀವು ಬರೀ ಹಣ್ಣನ್ನು ಮಾತ್ರ ಹಾಕ್ಕೊಳ್ಬೋದು. ಸೊ ಇದಾಯಿತು. ಇದು ನಾನು ಸಂಜೆ ಈಗ ಅಡುಗೆಗೆ 1 ಟೈಮ್ಗಲ್ವಾ, ಸೊ ಅವಲಕ್ಕಿ ಮೊಸರನ್ನ ಮಾಡೋಣ ಅಂದ್ಬಿಟ್ಟು ಅವಲಕ್ಕಿ ತೊಳೆದಿಟ್ಕೊಂಡು ಅದಕ್ಕೆ ಅರ್ಧ ಲೀಟ್ರ್ ಮೊಸರು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಲಸಿ ಇದನ್ನು ಒಂದು 10 ನಿಮಿಷ ಬಿಡ್ತೀನಿ. ಇದು 10 ನಿಮಿಷ ಆದಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕಿ ಇದನ್ನು ಒಂಚೂರು ಮಿಕ್ಸ್ ಮಾಡ್ತೀವಿ. ಇದಕ್ಕೆ ಉಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ ಮತ್ತು ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆದರೆ ಆಯಿತು, ನಮ್ಮ ಮೊಸರನ್ನ ರೆಡಿ. ಸೊ ನನ್ನ ಡೇ ಹೀಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.